ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ, ಮನಿನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಕ್ಷಯ ವೃಕ್ಷದ ಮುಖಾಂತರ ಅಂತ ಗುರುಗಳು ನಮಗೆ ವಿಡಿಯೋದ ಮುಖಾಂತರ ಮಾಡಿ ತೋರಿಸ್ತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಅದನ್ನ ಪ್ರಯೋಗ ಮಾಡಬಹುದು, ಮನಿಯನ್ನ ಅಟ್ರಾಕ್ಟ್ ಮಾಡಬಹುದು. ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಹೇಳ್ತಿರುವಂಥ ವಿಚಾರ ತುಂಬ ಜನಕ್ಕೆ ಇದು ಆಫೀಸಲ್ಲಿ ಕೂಡ ಅನುಭವ ಆಗಿರುತ್ತೆ, ಇನ್ನು ಕೆಲವರಿಗೆ ಮನೇಲಿ ಕೂಡ ಆಗಿರುತ್ತೆ. ಏನು ಅಂತ ಯೋಚನೆ ಮಾಡ್ತಿದ್ರೆ, ಉದಾಹರಣೆಗೆ ಒಳ್ಳೆ ಸಂಬಳ ಬರ್ತಿರುತ್ತೆ, ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಜಾಬಲ್ಲಿ, ಆದರೆ ಅವರ ಒಂದು ಹೈಯರ್ ಆಫೀಸರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಯಾರು ಇರ್ತಾರೆ ಇವ್ರ ಹತ್ರ ಚೆನ್ನಾಗೇ ಇದ್ದವರು ದಿಢೀರಂತ ಒಂದು ರೀತಿ ಬದಲಾವಣೆ ಆಗುವಂಥದ್ದು, ಇವ್ರು ನೋಡಿದ್ರೆ ಸಿಡಿ ಅನ್ನುವಂಥದ್ದು, ಕೋಪ ಮಾಡ್ಕೊಳ್ಳುವಂಥ ವರ್ತನೆ. ಚೆನ್ನಾಗೇ ಇದ್ರು, ಬಟ್ ಇವ್ರ ಕೆಲಸ ಚೆನ್ನಾಗಿದೆ, ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋಂಗಿಲ್ಲ ಅಂತ ಪರಿಸ್ಥಿತಿ. ಅದೇ ರೀತಿ ಮನೆಯಲ್ಲಿ ತೊಗೊಂಡಾಗ ಈ ಥರ ಆಗ್ತಾ ಇರುತ್ತೆ. ಮನೇಲಿ ಯಜಮಾನರಾಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಚೆನ್ನಾಗೇ ಇರ್ತಾರೆ, ಅದೇನೋ ಇತ್ತೀಚೆಗೆ ಒಂಥರ ಮಾಡ್ತಾರೆ, ನಮ್ಮನ್ನು ನೋಡಿದ್ರೆ ಒಳ್ಳೆ ಶತ್ರು ಅಂತ ಹೇಳೋಕ್ಕಾಗಲ್ಲ, ಆ ಥರ ವರ್ಕ್ದೆ ಅದಕ್ಕೆ ಈಕ್ವಲೆಂಟಾಗಿ ಬಿಹೇವ್ ಮಾಡ್ತಿರ್ತಾರೆ. ಹೇಗೆ ಅವರು ಬದಲಾದ್ರು, ಯಾಕೆ ಆದರು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಈಗ ಒಟ್ಟಾರೆ ಏನಾಗಬೇಕು ಅಂತಂದರೆ, ಈ ಥರ ಆದಾಗ ಸಮಸ್ಯೆಗಳು ಅವರು ಶಾಂತರೂಪವಾಗಿ ಬದಲಾಗಬೇಕು ಅಂತಂದರೆ ಏನಾದರೂ ಒಂದು ತಂತ್ರವನ್ನು ಮಾಡ್ಕೊಳ್ಬಹುದಾ? ಮುಂಚಿನ ಥರ ಆಗಿಬಿಟ್ರೆ ಸಾಕಪ್ಪ, ಇನ್ನೇನಿಲ್ಲ, ಇಲ್ಲಿ ಕೆಲಸದಲ್ಲೂ ಕ್ಲಿಯರ್ ಆಗುತ್ತೆ, ಮನೇಲೂ ನೆಮ್ಮದಿಯಾಗಿರ್ಬೋದು ಅನ್ನೋಂಗಾಗುತ್ತೆ. ಸೊ ತಂತ್ರ ಯಾವುದಾದ್ರೂ ತಿಳಿಸ್ಕೊಡಿ ಗುರುಗಳೇ ಇದಕ್ಕೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದಕ್ಕೆ ತಂತ್ರವೇ ಎಂತ ಏನೋ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅಂತ. ಬೇರೆ ಏನೋ ಮಾಡಬೇಕಾಗಿಲ್ಲ, ನೀವು ಹೇಳಿದ್ರೆ ಉಪಶಮನ ಆಗಬೇಕು. ಕೆಲವರು ಶತ್ರುಗೆ ಇದನ್ನೇ ಮಾಡಬೇಕು, ಬಿಟ್ಟರೆ ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಮಾರಣಾದಿ ಉಚ್ಚಾಟನ ಅದು ಅಷ್ಟು ಸಮಂಜಸವಲ್ಲ, ವಿಧಿಯಲ್ಲಿ ಹಾವಾಗದು. ಬಟ್ ಈಗ ಇದೆಯಲ್ಲ, ನೀವು ಹೇಳಿದ ಪ್ರಕಾರ ಇದು ಒಂದು ಅದ್ಭುತ. ಎಲ್ಲಿಯಾದರೂ ತೇವದ ಜಾಗವಿರಬೇಕು ಅಂತ ಹೇಳ್ತಾನೆ, ಅದು ಕೂಡ ನದಿ ತೀರ, ಕೆರೆ, ಕುಂಟೆ, ಬಾವಿ ಈ ಪ್ರಾಂತ್ಯದಲ್ಲಿ ತೇವಾಂಶವಿರತಕ್ಕಂತಹ, ಅದರ ಪಕ್ಕದಲ್ಲಿ ನದಿ ದಡದಲ್ಲಿ ಸ್ವಲ್ಪ ನೀರನ್ನು ತೆಗೆದು ತೇವ ಮಾಡಿಕೊಳ್ತಕ್ಕಂತಹದ್ದು ಕಬ್ಬಿಣದ ಲೇಖನಿನ ಬಳಸು ಅಂತ ಹೇಳ್ತಾರೆ. ಈಗ ನೀವು ಕೇಳಿದ ಪ್ರಶ್ನೆಗೆ, ಕಬ್ಬಿಣದ ಲೇಖನಿ ಅಂತಂದರೆ ಒಂದು ಉದ್ದುದಷ್ಟು ಮಳೆ ಕೂಡ ಆಗತ್ತೆ. ಈಗ ನಾನು ಸಂಖ್ಯೆಗಳು ಹೇಳ್ತೇನೆ, ಆ ಸಂಖ್ಯೆಗಳು ಏನು ಸ್ಕ್ರೀನ್ ಮೇಲೆ ಬರುತ್ತೋ ಆ ಸಂಖ್ಯೆಗಳೀಗ ನಾನು ತೋರಿಸ್ತೇನೆ. ಅದರ ಪ್ರಕಾರ ಆ ಸಂಖ್ಯೆಗಳನ್ನು ಬರೀತಕ್ಕಂತಹದ್ದು. ಒಮ್ಮೆ ಆ ವ್ಯಕ್ತಿ ನೆನಪು ಮಾಡ್ಕೊಳ್ಳುವಂಥದ್ದು. ಯಾವ ವ್ಯಕ್ತಿ ತುಂಬ ರೂಢಾಗಿ ಬಿಹೇವ್ ಮಾಡ್ತಿದ್ದರೋ, ತುಂಬ ಜೋರಾಗಿ ಆರ್ಭಟವನ್ನು ಮಾಡುತ್ತಿದ್ದರೋ, ತುಂಬ ಕೋಪಿಷ್ಠರಾಗಿ ವರ್ತನೆ ಮಾಡುತ್ತಿದ್ದರೋ, ತುಂಬ ತಪ್ಪಿಲ್ಲ ಅಂದರೂ ಕೂಡ ಪದೇ ಪದೇ ಅವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ಹರಚಾಟ ಚೀರಾಟ ಮಾಡುವಂಥದ್ದು. ಅವರು ಎಚ್ಚೆತ್ಕೋಬೇಕಾದ್ರೆ, ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ, ನಾನು ಮಾಡೋದು ತಪ್ಪಲ್ವಾ, ನನ್ನ ಮೇಲೆ ಇನ್ನೊಬ್ಬರು ಮೇಲಾಧಿಕಾರಿ ಇದ್ದು ನನ್ನನ್ನಾಗಿ ಮಾತಾಡಿದ್ರೆ ನಾನು ಹೇಗೆ, ಇದು ಆತನಿಗೆ ಮನವರಿಕೆ ಆಗುತ್ತೆ. ಈ ಯಂತ್ರ ಬರೀತಿದ್ದಂಗೆ ಆತನಿಗೆ ಮೆಸೇಜ್ ಹೋಗುತ್ತಂತೆ. ಈ ಥರ ಯೋಚನೆ ಮಾಡ್ತಾನೆ, ನನಗಿಂತಲೂ ಕೂಡ ಮೇಲಿರ್ತಕ್ಕಂತಹ ಮೇಲಾಧಿಕಾರಿ ನನಗೆ ತೊಂದರೆ ಕೊಟ್ಟರೆ ಕತೆ ಏನು, ನಾನು ಕೂಡ ಇನ್ನಾಗಿ ನಡ್ಕೊಳ್ಳೋದು ಬೇಡ ಅಂತ ಮನಸ್ಸಿಗೆ ಅಂದುಕೊಳ್ತಾರಂತೆ. ನೀವು ಯಂತ್ರ ಬರೋದು ಕೂಡಲೇ ನಂತರ ಆ ಯಂತ್ರದ ಮಧ್ಯದಲ್ಲಿ ಈ ಲೇಖನಿ ಮಳೆಯನ್ನು ಒಳಗಡೆ ಹೊಡೆದು ಬಿಡ್ತಕ್ಕಂಥದ್ದು ಲೆಕ್ಕಚುತ್ತ. ಇಷ್ಟು ಮಾಡಿದ್ರೆ ಸಾಕು, ಅವರಲ್ಲಿಂದ ಆಚೆಗೆ ಶಾಂತವಾಗ್ತಾ ಬರ್ತಾರೆ. ಇದನ್ನು ಸಾಧ್ಯವಾದರೆ ಈ ಪಕ್ಷಗಳು ಬದಲಾಗ್ತಾವಲ್ಲ, ಈಗ ಶುಕ್ಲ ಪಕ್ಷ ಮುಗಿದೋಗಿದೆ, ಮತ್ತು ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ. ಆ ದಿನದಲ್ಲಿ ಒಟ್ಟಾರೆ ಪಾಡ್ಯಮಿಯಲ್ಲಿ ಮಾಡ್ತಕ್ಕಂಥದ್ದು ಇದನ್ನು ಮಾಡಿದ್ರೆ ಶೀಘ್ರವಾಗಿ ಫಲ ಕೊಡುತ್ತೆ. ಬೇರೆ ದಿನದಲ್ಲಿ ಕೊಡುತ್ತೆ, ಸ್ವಲ್ಪ ಕಡಿಮೆ ಕೊಡೋದಿರುತ್ತೆ. ಆದರೆ ಆ ಶುಕ್ಲ ಪಕ್ಷ ಮುಗಿದು ಇನ್ನು ಕೃಷ್ಣ ಪಕ್ಷ ಪ್ರಾರಂಭ ಆಗತಕ್ಕಂತಹ ಮೊದಲ ದಿನ ಮಾಡಿದರೆ ಅತ್ಯಂತ ಶೀಘ್ರ ಫಲಕಾರ. ನದಿ ತೀರ, ಕೆರೆ, ಕುಂಟೆ, ಬಾವಿ ಈ ಅಕ್ಕಪಕ್ಕ ನೀವು ಮಾಡಿದ್ದೆ ಆದರೆ ಇದು ತಂತ್ರ. ಇಷ್ಟನ್ನು ಮಾಡ್ಕೊಳ್ಳಿ. ನಿಮ್ಮ ಬಾಸ್ ಜೋರಾಗಿ ಏನು ಕಿರಿಚಾಟ ಮಾಡ್ತಿದ್ರು, ಶಾಂತ ಸ್ವಭಾವದಲ್ಲಿ ನಿಮ್ಮ ಜೊತೆಗೆ ಏನು ಮಾತಾಡಬೇಕಾದ್ರೂ ಆ ಒಂದು ಮಾತುಕತೆನ ಮುಂದುವರಿಸ್ತಾರೆ. ಖಂಡಿತ ಗುರುಗಳ, ಇದು ಆಫೀಸಲ್ಲಿ ಕೂಡ ತುಂಬಾ ಜನಕ್ಕಾಗಿರುತ್ತೆ, ಮನೆಯಲ್ಲಿ ಕೂಡ ಆಗಿರುತ್ತೆ. ತಂತ್ರವೇ ಬೇಕು ಇದಕ್ಕೆ ಅಂತ ಹೇಳಿದ್ರೆ ಇನ್ಯಾವುದೇ ರೀತಿ ಪರಿಹಾರ ಮಾಡ್ಕೊಳ್ಳುವಂಥದ್ದು ಆಗೋದಿಲ್ಲ. ಸೊ ನದಿ ತೀರದಲ್ಲಿ ಯಾವ ಒಂದು ತಂತ್ರವನ್ನು ನಾವು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ.
ಇನ್ನು ನಿಮಗೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಿತ್ತು ಅಂತಂದ್ರೆ ತುಂಬಾ ಸಿಂಪಲ್ ಆಗಿರುವಂತ ಒಂದು ತಂತ್ರವನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನೀವು ಫಾಲೋ ಮಾಡಿ ಖಂಡಿತ ನಿಮ್ಗೆ ಆಗ್ತಾ ಇರುವಂತಹ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.